ಬಾಳೆ ಗಿಡಕ್ಕೆ ಕುರಿ ಗೊಬ್ಬರ ಹಾಕಿರೆ ಒಂಚೂರು ಬಾಳೆಗೊನೆ ದಪ್ಪ ಆಗುತ್ತೆ, ಸಣ್ಣಕ್ಕಿದೆ. ಆಮೇಲೆ ಮಾವಿನ ಮರಕ್ಕೆ ಅದು ಗೂಡು ಕಟ್ಟೈತೆ, ಮಳೆ ಬಂದು ಹೋಗಿದೆ. ಸ್ವಲ್ಪ ಔಷಧಿ ಹೊಡೆಸ್ಬೇಕು. ಏನು ಔಷಧಿ ಹೊಡ್ಸೋದು ಅಂತಲೇ ಗೊತ್ತಿಲ್ಲ. ಔಷಧಿ ಹೊಡೆಸ್ಬೇಕು. ಇನ್ನೇನು ತೆಂಗಿನ ಗಿಡ, ಸೊಸಿ ಗಿಡಗಳಲ್ಲೂ ನುಸಿನ, ಅದಕ್ಕೆ ಔಷಧಿ ಹಾಕಿಸ್ಬೇಕು. ಔಷಧಿ ನಾನು ಯಾವಾಗಲೂ ಉಪಯೋಗಿಸೇ ಇಲ್ಲ. ಔಷಧಿನ ನಾನು ಯಾವಾಗಲೂ ಜಾಸ್ತಿ ಎಲ್ಲೋ ಒಂದು ಸಲ ಹಾಕ್ಸಿದ್ವು, 1-2 ಸಲ ಹಾಕ್ಸಿದ್ವೇನೋ ಅಷ್ಟೇ, ಜಾಸ್ತಿ ಹಾಕ್ಸೇ ಇಲ್ಲ ಔಷಧಿ. ದಾಳಿಂಬೆ ಗಿಡನೂ ಅಷ್ಟೇ, ಎಷ್ಟೊಂದು ಹಾಕ್ಸಿದ್ದೆ, 3-4 ಇದೆ. ಅದು ಒಂದೇ ಒಂದು ಕಾಯಿ ಬಿಡ್ತಾ ಇರೋದು. ಹಾಕಿದ್ದೆಲ್ಲ ಗಿಡಗಳು ಇರುತ್ತಾ. ಮತ್ತು ಈ ಸಪೋಟ ಗಿಡ ಏನು ಉದ್ದಕ್ಕೆ ಹಿಂಗೆ ಹೋಗ್ತಾಯಿದೆ, ನಾನು ಎಲ್ಲೂ ನೋಡಿಲ್ಲ ಇಂಥದ್ದು ಸಪೋಟ ಗಿಡ. ನೋಡು, ಉದ್ದಕ್ಕೆ ಒಂದೇ ಕಾಫಿ ಹೆಂಗೋಯ್ತದೆ. ಒಂದು 2-3 ಇವೆ, 2-3 ಸಪೋಟ. ಅದು ಸಸ್ಯಗಳೇ ಇನ್ನೂ ಎಲ್ಲ ದೊಡ್ಡವ. ನಿಂಬೆ ಗಿಡ ಒಂದು ಕಾಯಿ ಬಿಟ್ಟಿತ್ತಂತೆ, ಎಳ್ಳೆಕಾಯಿ ಮಾತ್ರ ಬಿಡುತ್ತೆ ಚೆನ್ನಾಗಿ. ಎಳ್ಳೆಕಾಯಿ ಮಾತ್ರ ಏನೋ ಗಿಡಗಳು ಹಸಿರಿಗೆ ಹಾಕೋ ದುಡ್ಡೆಲ್ಲ ಗಿಡಕ್ಕೆ ಹಾಕಿದ್ದಕ್ಕೆ ಒಂದೊಂದು ಕಾಯಿ ಹಣ್ಣು ಅಂತ ನೋಡ್ಬೋದು. ಕರ್ಬೇವಿನ ಸೊಪ್ಪಿನ ಗಿಡ ಇದೆ. ತೆಂಗಿನ ಗಿಡಕ್ಕೆ ಹಾಕಬೇಕು, ನುಸಿಗೆ ಏನಾದರೂ ಮಾಡಬೇಕು, ಇಲ್ಲ ಸಣ್ಣ ಆಗುತ್ತೆ, ಕಾಯಿ ಸೈಜು ಕಮ್ಮಿ ಬರುತ್ತೆ. ಕೆಲವು ದಪ್ಪ ಬರುತ್ತೆ, ಒಂದು ಅರ್ಧ ಸಣ್ಣ ಬರುತ್ತೆ, ಅರ್ಧ ದಪ್ಪ ಬರುತ್ತೆ. ತೋಟ ಈಗ ತೋಟಕ್ಕೆ ಒಂದು 15 ದಿವಸಕ್ಕೆ ಸಲ ಬರ್ತಾಯಿದ್ದೀನಿ. ಅವರೇನೋ ಬರ್ತಾರೆ, ನಮ್ಮನೆಯವ್ರು ಡೈಲಿ ಬರ್ತಾರೆ, ನೋಡ್ಕೊಂಡು ಹೋಗ್ತಾರೆ. ನಾನು 15 ದಿವಸಕ್ಕೊಂದ್ಸಲ ಬರ್ತಿದ್ದೀನಿ. ಎಲ್ಲರೂ ಹೋದ್ರೆ ಬರೋಕ್ಕಾಗಲ್ಲ, ಇಲ್ಲದೆ ಹೋದರೆ ಬಂದರೆ ಮಾತ್ರ ಚೆನ್ನಾಗಿದೆ ಅನಿಸುತ್ತೆ. ಈಗ ರೋಡ್ ಬೇರೆ ದೊಡ್ಡ ರೋಡ್ ಮಾಡ್ತವ್ರಿ, ಡಬಲ್ ರೋಡು. ಈ ಕಡೆ ಒಂದು ಹೋಗೋದು, ಆ ಕಡೆ ಒಂದು ಬರೋದು, ಸೀದಾ ತುಮಕೂರಿಗೆ ಹೋಗುತ್ತೆ ರೋಡು. ಅಗಲವಾಡಿ, ಜುಂಜಪ್ಪ, ಏನಪ್ಪ ಅಗಲವಾಡಿ ಜುಂಜಪ್ಪ, ಮನೆ ಒಳಗಡೆ ಸೇರ್ಕೊಂಬಿಟ್ರಿ ಬರ. ಅದು ಯಾರ್ದು ನೋಡೋಂಗಿಲ್ಲ, ಫೋನ್ ಮಾಡ್ತಿರೋದು ಅಷ್ಟೇ. ಅಮ್ಮ ಚೆನ್ನಾಗಿದೆಯಾ ನಮ್ಮ ತೋಟ ನೋಡ್ರಿ. ಮಳೆ ಬಂದು ಹಸಿರಾಗಿದೆ. ತೆಂಗಿನ ಮರಗಳು ಸರಿಯಾಗಿ ಕಾಯಿ ಬಿಟ್ಟಿದ್ರೆ ನಮಗೇನಿದೆ, ತಿಂಗಳು ಕೀಳೋವಪ್ಪ. ಇವಾಗ ಏನು ತಿಂಗ್ಳಿಗೆ ಒಂದ್ಸಲ ಕೀಳೋದೇ ಇಲ್ಲ. ಪ್ರತಿ ತಿಂಗಳು 1 ತಿಂಗಳು ಬಿಡ್ತಿರ್ಲಿಲ್ಲ, ಏನೋ ವರ್ಷದಲ್ಲಿ 1-2 ತಿಂಗಳು ಬಿಡೋವು ಅಷ್ಟೇ. ಪ್ರತಿ ತಿಂಗಳು ಕೀಳ್ತಿದ್ವು ಕಾಯಿ. ಆದರೆ ಈ 2 ತಿಂಗ್ಳಿಗೆ ಒಂದ್ಸಲ ಕೀಳ್ತಾರ. ಏನೇನಾಗುತ್ತೋ ಆಗಲಿ, ಇನ್ನೇನು ಮಾಡೋಕ್ಕಾಗುತ್ತೆ. ಇನ್ನೆಲ್ಲ ನಾನು ಬಿಟ್ಬಿಟ್ಟಿದ್ದೀನಿ, ಎಲ್ಲ ಏನು ಬೇಕಾದ್ರೂ ನೋಡ್ಕೊಳ್ಳಿ ಅವರು.
ಅವ್ರು ನೋಡ್ಕೋಬೇಕು, ಅವ್ರು ಮಾಡಬೇಕು, ಎಲ್ಲ ಅವ್ರ ಜವಾಬ್ದಾರಿ. ಇವಾಗ ನಮ್ದು ಏನು ಮಾಡ್ಕೊಂಡಿಲ್ಲ ನಾನು. ಯೂಟ್ಯೂಬ್ ಮಾಡ್ಕೊಂಡು ಕಟ್ಕೊಳ್ಳೋದು, ವಿಡಿಯೋ ಮಾಡ್ಕೊಂಡು ಅಷ್ಟೆ. ಥ್ಯಾಂಕ್ ಯು ವೆರಿ ಮಚ್. ಹ್ಯಾಪಿ ಇಂಡಿಪೆಂಡೆನ್ಸ್ ಎಲ್ಲರಿಗೂ. ಸ್ವಾತಂತ್ರ್ಯ ದಿನಾಚರಣೆಗೆ ಶುಭಾಶಯಗಳು. ಹ್ಯಾಪಿ ಇಂಡಿಪೆಂಡೆನ್ಸ್. ಹ್ಯಾಪಿ 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 ಇಂಡಿಪೆಂಡೆನ್ಸ್. ಏನು ಇಂಡಿಪೆಂಡೆನ್ಸು ಏನೋ ಇದೆ, ಸ್ವಾತಂತ್ರ್ಯ ಇಲ್ಲ ಅಂತಲ್ಲ ನೋಡು, ಒಂದು ಅರ್ಧ ಸ್ವಾತಂತ್ರ್ಯ ಇದೆ, ಇನ್ನರ್ಧ ಅದೆಲ್ಲ ಜನ ಅಂಡರ್ಸ್ಟ್ಯಾಂಡಿಂಗ್ನಲ್ಲಿರುತ್ತೆ, ಜನ ತಿಳ್ಕೊಳ್ಳೋದ್ರಲ್ಲಿರುತ್ತೆ. ಇಷ್ಟು ಅಂದರೆ ಮೋದಿಯವರು ಇರೋದ್ರಿಂದ ಸ್ವಲ್ಪ ನಾರಿ ಇಂಡಿಯಾ ಅಂತ ಹೆಸರು ಹೇಳಂಗಿದೆ. ಇನ್ನು ಮುಂದೆ ನೋಡಬೇಕು ಡಿ ಕೆ ಶಿ ಏನು ಮಾಡ್ತಾರ, ಮಾಡಲಿ, ಹೆಂಗೆ ಉಳಿಸ್ಕೊತಾರ ಉಳಿಸ್ಕೊಳ್ಳಿ. ಕಾಂಗ್ರೆಸ್ನ ಹೆಂಗೆ ಉಳಿಸ್ಕೊತಾರ ಉಳಿಸ್ಕೊಳ್ಳಿ, ನೋಡೋಣ. ಮತ್ತು ಎಲ್ಲೋದ್ರು ಇವರು ಅಲ್ಲ, ಒಂದು ವಾರ ಆಯ್ತು ಸಿಕ್ಕಲ್ಲ ಹಂಗೆ ಜನ. ಆ ಮರ, ಹಳ್ಳಿ ಮರ ಒಂದೇ ಒಂದು ಕೊಂಬೆ ಬಿಡಿಸ್ಬಿಟ್ಟು ಇನ್ನು ಎಲ್ಲ ತೆಗಿಸ್ಬೇಕಾಯ್ತು ಸೈಡಿಂದೆಲ್ಲ. ಮತ್ತೆ ಚಿಗುರು ಬಿಡುತ್ತದು. ಒಂದು ಕೊಂಬೆ ಬಿಡ್ರಿ ಉದ್ದಕ್ಕೆ, ಈ ಸೈಡಿಂದೆಲ್ಲ ತೆಗೆದ್ಬಿಡ್ರಿ, ಅದು ಮತ್ತೆ ಚಿಗುರುತ್ತೆ ಇವಾಗ. ಒಂದು ಕೊಂಬೆ ಇರಲಿ, ಚೆನ್ನಾಗಿ ಬೆಳ್ಕೊಳ್ಳಿ, ಮೇಲಕ್ಕೆ ಹೋಗಲಿ. ಯಾರೋ ಒಬ್ಬರು ನೋಡ್ತಾರೆ ಬಂದು ಅಷ್ಟೆ. ಯಾರನ್ನ ಎಲ್ಲ ಟ್ಯಾಕ್ಟ್ರು ಕೂಲಿ ಕೊಟ್ಟು ಓಡಿಸೋದು. ಇವರಿದ್ದಾಗ ಬರ್ತಾರೆ, ನೋಡ್ತಾರೆ, ಹೋಗ್ತಾರೆ. ಚಂದನ ಸಿಪ್ಪೆ ಹಾಕಿದ್ರೆ ಒಳ್ಳೆಯದು ಅಂತ. ಆಯಿತಾ.